ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು ಬೆಸ್ಟ್ ಗ್ಯಾರಂಟಿ ಸೂಪರ್ ಅಂತ ಒಂದು ಅಪ್ರಿಸಿಯೇಷನ್ ಸಿಕ್ಕಿದೆ. ಏನಿದು ವಿಷಯ ಅಂದರೆ, ಕರ್ನಾಟಕದಲ್ಲಿ CM ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾರಿಗೆ ತಂದ ಪಂಚ ಗ್ಯಾರಂಟಿಗಳು ಜನರ ಜೀವನ ಮಟ್ಟ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಅಂತ, ಜೊತೆಗೆ ಇದು ಶಿಕ್ಷಣ ಆರೋಗ್ಯದ ಮೇಲೆ ಗಮನ ಹರಿಸಲು ಕಾರಣವಾಗಿದೆ ಹೀಗಂತ ಅಧ್ಯಯನವೊಂದರ ವರದಿ ಹೇಳಿದೆ. ಪೊಲಿಟಿಕಲ್ ಶಕ್ತಿ ಮತ್ತು ಸಿಟಿಜನ್ಸ್ ಫಾರ್ ಬೆಂಗಳೂರು ಸಂಸ್ಥೆಗಳ ಸಹ ಸಂಸ್ಥಾಪಕಿ ತಾರಾ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಈ ಅಧ್ಯಯನ ನಡೆಸಲಾಗಿದೆ. 5 ಗ್ಯಾರಂಟಿಗಳ ಬಗ್ಗೆ 4 ಸಂಶೋಧನಾ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಸಮಗ್ರವಾಗಿ ನಡೆಸಿದ ಅಧ್ಯಯನದಲ್ಲಿ ಈ ಒಂದು ವರದಿಯನ್ನು ತಯಾರಿಸಲಾಗಿದೆ. ಶಕ್ತಿ ಯೋಜನೆ ಫಲಾನುಭವಿಗಳಲ್ಲಿ 19% ಮಂದಿ ಹೊರಗೆ ಹೋಗಿ ದುಡಿಯಲು ಶುರು ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣದಲ್ಲಿ ಬಹುತೇಕ ಮಹಿಳೆಯರು ತಮ್ಮ ಪರಿವಾರದ ಕ್ಷೇಮಕ್ಕಾಗಿ ಆ ಹಣವನ್ನು ಮೀಸಲಿಟ್ಟಿದ್ದಾರೆ. 2,000 ರೂಪಾಯಿ ಬಳಸಿ 94% ಮಹಿಳೆಯರು ಉತ್ತಮ ಆಹಾರ ಖರೀದಿ ಮಾಡಿದ್ದಾರೆ. ಅನ್ನಭಾಗ್ಯದಿಂದ 90% ಕುಟುಂಬಗಳು ತರಕಾರಿ, ಹಾಲು ಸೇರಿದಂತೆ ಬೇರೆ ಖರೀದಿಯನ್ನು ಹೆಚ್ಚಿಸಿವೆ. ಗೃಹ ಜ್ಯೋತಿಯಿಂದಾಗಿ ದೈನಂದಿನ ಕೆಲಸಗಳು ಸುಲಭವಾಗಿದ್ದು ಎಲೆಕ್ಟ್ರಿಕ್ ಉಪಕರಣಗಳ ಖರೀದಿ ಹೆಚ್ಚಾಗಿದೆ. ಇನ್ನು 42% ಯುವ ನಿಧಿ ಫಲಾನುಭವಿಗಳು ಈ ಹಣವನ್ನು ಕೌಶಲ್ಯಾಭಿವೃದ್ಧಿಗೆ ಬಳಸುತ್ತಿದ್ದಾರೆ ಎಂದು ವರದಿಯಲ್ಲಿ ಹೇಳಲಾಗಿದೆ. ಆದರೆ ಈ ವರದಿ ಎಲ್ಲ ಓಕೆ, ಈ ಕೌಶಲ್ಯಾಭಿವೃದ್ಧಿಯಲ್ಲಿ ಯುವಕರು ಬರೋ ದುಡ್ಡನ್ನು ಬಳಸ್ತಾವ್ರೆ ಅನ್ನೋದಿದೆಯಲ್ಲ, ಅದು ಮಾತ್ರ ಹಾಸ್ಯಾಸ್ಪದ ಅನಿಸುತ್ತೆ. ಹಾಸ್ಯಾಸ್ಪದ ಅಂತ. ಹೌದು, ಮಹಿಳೆಯರಿಗೆ ಆಗ್ತಿರೋ ಅಕೌಂಟ್ಗೆ ಆಗ್ತಿರೋ 2,000 ಗುಡ್, ಮಹಿಳೆಯರಿಗೆ ಬಸ್ಸಲ್ಲಿ ಫ್ರೀ ಎಲೆಕ್ಟ್ರಿಸಿಟಿ ಗುಡ್. ಬಟ್ ಯುವಕರಿಗೆ ಎಲ್ಲಿ ಕೊಡ್ತಾವ್ರೆ ಅಂದರೆ, ಬಂದು ಎಷ್ಟು ನಂಬರ್ ಹೇಳಿ, ಕೌಶಲ್ಯಾಭಿವೃದ್ಧಿಗೆ ಬಳಸುತ್ತಿದ್ದಾರೆ. ಇದೊಂದು ಮಾತ್ರ ಆ ಮಟ್ಟಿಗೆ ಸಕ್ಸಸ್ ಆಗಲಿಲ್ಲ. ಇದೊಂದು ವಿಷಯದಲ್ಲಿ ಪಂಚ ಗ್ಯಾರಂಟಿಯಲ್ಲಿ 3 ಗ್ಯಾರಂಟಿ ಸ್ಟ್ರಾಂಗಾಗಿ ಸಕ್ಸಸ್, ನೋ ಡೌಟ್. ಬಟ್ ಈಗ ಯುವ ನಿಧಿ ಅನ್ನೋದು ಆ ಮಟ್ಟಿಗೆ ಇದಾಗಿಲ್ಲ. ಇವ್ರು ಯಾರೋ ವರದಿ ಮಾಡಿದ್ರು ಕರೆಕ್ಟಾಗಿ ಮಾಡಲಿಲ್ಲ. ಯಾಕಂದರೆ ನೀವು ಹೋಗ್ಬಿಟ್ಟು ಕೇಳಿಬೇಕಾದ್ರೆ ಪ್ರತಿ ಮನೇಲೂ ಒಂದು ರೋಡಲ್ಲಿ ಹೋದರೆ 50 ಮನೆ ಇದ್ದರೆ 40 ಮನೆಗೂ ಕೂಡ ಗೃಹಲಕ್ಷ್ಮಿ ಬರುತ್ತೆ, ಗೃಹ ಜ್ಯೋತಿ ಸಿಗ್ತಾ ಇದೆ. ಆ ಮನೆ ಹೆಣ್ಮಕ್ಳೆಲ್ಲ ಫ್ರೀ ಓಡಾಡ್ತಾವ್ರೆ, 100%, ನೋ ಡೌಟ್. ಬಟ್ ಯುವ ನಿಧಿ ಇದೆಯಲ್ಲ, ನೆವರ್ ಎವರ್. ಊರಲ್ಲಿರೋ 40-50 ಜನ ಡಿಗ್ರಿ ಹೋಲ್ಡರ್ ಒಬ್ಬನಿಗೂ ಬರ್ತಾಯಿಲ್ಲ. ಬಿಕಾಸ್ ಆಫ್ ಇದು ನಮ್ಮೂರಲ್ಲೇ ನಮ್ಮ ಅಕ್ಕಪಕ್ಕದೂರಲ್ಲೇ ವಿಚಾರಿಸಿ ಇಲ್ಲ. ಬಟ್ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಇವೆಲ್ಲವೂ ಕೂಡ ಬಳಕೆ ಆಗ್ತಿದೆ. ಅದು ಅಪ್ರಿಷಿಯೇಟ್ ಮಾಡಲೇಬೇಕು.